ಸರ್ಕಾರ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾವಿರಾರು ಕೋಟಿ ಖರ್ಚು ಮಾಡಿ ಕಾಮಗಾರಿಗಳನ್ನ ಮಾಡಿಸುತ್ತೆ. ಆದರೆ ಗುತ್ತಿಗೆದಾರರು ಕೋಟಿ ಕೋಟಿ ಹಣ ಪಡೆದು ಅದೆಷ್ಟರ ಮಟ್ಟಿಗೆ ಕಾಮಗಾರಿ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಮಧ್ಯದಲ್ಲೇ ನೆಟ್ಟಗೆ ನಿಂತಿರುವ ವಿದ್ಯುತ್ ಕಂಬಗಳು, ಚರಂಡಿ ನಡುವೆನೆ ತಲೆ ಎತ್ತಿರುವ ಪೋಲ್ಗಳು. ಅಬ್ಬಬ್ಬ, ಅದ್ಯಾವ ಪುಣ್ಯಾತ್ಮನಿಗೆ ಇಂತಹ ಐಡಿಯಾ ಹೊಳೆದಿದೆಯೋ ಗೊತ್ತಿಲ್ಲ. ಇಂತಹ ಕಾಮಗಾರಿಯನ್ನ ನೀವೆಲ್ಲೂ ನೋಡಿರಲಿಕ್ಕಿಲ್ಲ ಅನ್ಸುತ್ತೆ. ಧಾರವಾಡದಲ್ಲೊಂದು ಕಾಮಿಡಿ ಪೀಸ್ ಕಾಮಗಾರಿ. ವಿದ್ಯುತ್ ಕಂಬಗಳನ್ನ ಸ್ಥಳಾಂತರಿಸದೆ ರಸ್ತೆ ಅಗಲೀಕರಣ. ಸಾರ್ವಜನಿಕರ ತೆರಿಗೆ ಹಣ ಯಾರ ತಾತಂದ್ ಹೇಳಿ? ಕೇಳೋರಿಲ್ಲ, ಕೇಳೋರಿಲ್ಲ. ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ. ಯಾಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತನ, ಗುತ್ತಿಗೆದಾರರ ಬೇಕಾಬಿಟ್ಟಿ ಕೆಲಸಕ್ಕೆ ಈ ರಸ್ತೆ ಕಾಮಗಾರಿನೇ ಪ್ರತ್ಯಕ್ಷ ಸಾಕ್ಷಿ. ಇದು ಧಾರವಾಡ ತಾಲೂಕಿನ ಗರಗ್ ಲೋಕೂರು ಗ್ರಾಮಗಳ ನಡುವಿನ ರಸ್ತೆ. ಬಹುದಿನಗಳ ಜನರ ಆಕ್ರೋಶದ ಬಳಿಕ ಇದಕ್ಕೆ ಡಾಂಬರು ಭಾಗ್ಯ ಕೂಡಿ ಬಂದಿದೆ. ಆದ್ರೆ ಈಗ ಇಲ್ಲಿನ ಜನ ರಸ್ತೆ ಆಯ್ತು ಅಂತ ಖುಷಿ ಪಡಬೇಕೋ, ಎಲ್ಲಿ ಆಕ್ಸಿಡೆಂಟ್ ಆಗಿ ಯಾರ ಪ್ರಾಣ ಹೋಗುತ್ತೋ ಅಂತ ಸಂಕಟ ಪಡಬೇಕೋ ಗೊತ್ತಾಗ್ತಾ ಇಲ್ಲ. ಈ ರಸ್ತೆ ದುರಸ್ತಿಗಾಗಿ 1.5 ಕೋಟಿ ಹಣ ಬಿಡುಗಡೆಯಾಗಿ ಕೆಲಸ ಪ್ರಗತಿಯಲ್ಲಿದೆ. ಆದ್ರೆ ವಿದ್ಯುತ್ ಕಂಬಗಳನ್ನ ಸ್ಥಳಾಂತರಿಸದೆ ಚರಂಡಿ ನಿರ್ಮಿಸಲಾಗಿದೆ. ರಸ್ತೆಯನ್ನ ವಿಸ್ತರಿಸಿದ್ದು ಇಲ್ಲೂ ವಿದ್ಯುತ್ ಕಂಬಗಳನ್ನ ಸ್ಥಳಾಂತರಿಸುವ ಗೋಜಿಗೆ ಹೋಗಿಲ್ಲ. ಈ ವಿದ್ಯುತ್ ಕಂಬಗಳು ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇದ್ದು, ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತು ಇವರು ಅಧಿಕಾರಿಗಳು ಪಗಾರ ತೊಗೊಂತಾರೆ, ಎಲ್ಲ ತಿಂಗಳ ಪೇಮೆಂಟ್ ತೊಗೊಂಡು ಎಲ್ಲ ತೊಗೊಂಡ್ರೆ ಮಾಡೋಕೆ ಆಗೋದಿಲ್ಲ ಸರ್. ಅವ್ರಿಗೆ ಬರೀ ಆಗೋಲ್ಲ ಅಂತ ಹೇಳಕ್ಕನ ಪಗಾರ ಕೊಡ್ತಾರೆ ಗೌರ್ಮೆಂಟ್ ಅವ್ರಿಗೆ. ದುಡ್ಡು ನಮ್ದು ರೀ, ನಮ್ಮ ದುಡ್ಡು ಹಾಕಿ ಮಾಡ್ರಿ ಅಂತ ಹೇಳಕತ್ತೇವೆ. ನೀವೇನು ನಿಮ್ಮ ಮನೆ ದುಡ್ಡು ಹಾಕ್ಬೇಡ್ರಿ, ನಿಮ್ಮ ಆಸ್ತಿ ಮಾರಬೇಡ್ರಿ, ಕಮಿಷನ್ ಹೊಡಿದ್ರೆ ಹಾಕ್ಬೇಡ್ರಿ. ಜನರ ದುಡ್ಡು ಅಂತ ಮಾಡಿಕೊಟ್ರಿ ನೀವು. ಜನರ ದುಡ್ಡು ಐತಿಲ್ರಿ ಮತ್ತೆ. ಈ ಮೊದಲು 3.75 ಮೀಟರ್ ಅಗಲದ ಈ ರಸ್ತೆಯನ್ನ ವಾಹನಗಳ ಓಡಾಟದ ದಟ್ಟಣೆಯಿಂದಾಗಿ 5.5 ಮೀಟರ್ಗೆ ವಿಸ್ತರಿಸಲಾಗ್ತಾ ಇದೆ. ಈ ಮುಂಚೆ ಹೆಸ್ಕಾಂನವರು ಚಿಕ್ಕ ರಸ್ತೆ ಹೊಂದುವಂತೆ ಕಂಬಗಳನ್ನ ಹಾಕಿದ್ರು. ಆದ್ರೀಗ ರಸ್ತೆ ಅಗಲೀಕರಣವಾಗ್ತಾ ಇದ್ದು ವಿದ್ಯುತ್ ಕಂಬ ಸ್ಥಳಾಂತರಿಸದೆ ಕಾಮಗಾರಿ ಮಾಡಲಾಗಿದೆ. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಶಿವಾನಂದ ನಾಯಕ್ ಅವರನ್ನ ಕೇಳಿದ್ರೆ, ರಸ್ತೆ ಅಗಲೀಕರಣದಿಂದಾಗಿ ಈ ಸಮಸ್ಯೆ ಸೃಷ್ಟಿಯಾಗಿದೆ. ವಿದ್ಯುತ್ ಕಂಬಗಳನ್ನು ರಸ್ತೆ ಬದಿಗೆ ಸ್ಥಳಾಂತರಿಸುವುದಕ್ಕೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅದು ಮಧ್ಯದಲ್ಲಿ ಅಂತ ಅಲ್ಲ, ಆ್ಯಕ್ಚುಲಿ 3.75ದಿಂದ 5.5 ಮಾಡ್ತಾ ಇದ್ದಾರೆ ಅಗಲೀಕರಣ. 5.5 ಮಾಡಬೇಕಾದ್ರೆ ಪೋಲ್ ಶಿಫ್ಟಿಂಗ್ ಮಾಡಬೇಕು, ಬಟ್ ಅವರಲ್ಲಿ ಪ್ರೊವಿಷನ್ ಇರಲಿಲ್ಲ. ಅದು ನನ್ನ ನಾಲೆಜಿಗೆ ಬಂದಿದೆ. ಪ್ರೊವಿಷನ್ಗೆ ಅದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವ್ರ ಕನ್ಸಲ್ಟ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡು ಮಾಡಿರಿ ಅಂತ ಹೇಳಿದ್ದೀವಿ, ಬಟ್ ಮಾಡ್ತಾರೆ. ಅದೇನೇ ಇರಲಿ, ಇಂತಹ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಬಗ್ಗೆ ಅಧಿಕಾರಿಗಳು ಮುಂಚೆಯೇ ಯಾಕೆ ಎಚ್ಚರ ವಹಿಸಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಅಪಘಾತಗಳು ನಡೆದ್ರೆ ಯಾರು ಹೊಣೆಯಾಗ್ತಾರೆ ಎಂಬ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳು ಅದ್ಯಾವಾಗ ಈ ಸಮಸ್ಯೆ ಸರಿಪಡಿಸ್ತಾರೋ ಕಾದು ನೋಡಬೇಕು. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.